ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಮಹಿಷಾಸುರ ಮೊದಲಾದವರೊಂದಿಗೆ ಭಗವಾನ್ ವಿಷ್ಣು ಮತ್ತು ಶಂಕರರ ಭೀಷಣ ಯುದ್ಧ. ಭಗವಾನ್ ವಿಷ್ಣು ಶಂಕರ ಬ್ರಹ್ಮ ಸ್ವಧಾಮಗಳಿಗೆ ತೆರಳಿದುದು. ದೇವತೆಗಳ ಪರಾಜಯ. ಇಂದ್ರನು ಬ್ರಹ್ಮ ಶಿವರೊಂದಿಗೆ ವೈಕುಂಠಕ್ಕೆ ಭಗವಂತನ ಬಳಿಗೆ ಹೋಗುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ತಾಮ್ರನೆಂಬ ದೈತ್ಯನು ಮೂರ್ಛಿತನಾದಾಗ ಮಹಿಷಾಸುರನು ಕುಪಿತನಾಗಿ ವಿಶಾಲವಾದ ಗದೆಯನ್ನೆತ್ತಿಕೊಂಡು ಸ್ವತಃ ದೇವತೆಗಳನ್ನು ಎದುರಿಸಿದನು. ದೇವತೆಗಳಿರ, ನಿಲ್ಲಿರಿ, ನಿಮ್ಮೆಲ್ಲರನ್ನು ಇಂದು ನಾನು ಗದೆಯಿಂದ ಪುಡಿ ಪುಡಿಯಾಗಿಸುವೆನು. ನೀವು ಹಿಂದಿನಿಂದಲೂ ನಿರ್ಬಲರೇ ಆಗಿದ್ದೀರಿ. ಎಲ್ಲೇ ಆದರೂ ಇಚ್ಛೆಗನುಸಾರ ಬಲಿಯನ್ನು ಭಕ್ಷಿಸುವುದು ನಿಮ್ಮ ಸ್ವಭಾವವಾಗಿದೆ. ಹೀಗೆ ಹೇಳುತ್ತಾ ಅಭಿಮಾನದಿಂದ ಉನ್ಮತ್ತನಾದ ಮಹಿಷಾಸುರನು ಇಂದ್ರನ ಬಳಿಗೆ ತಲುಪಿದನು. ಇಂದ್ರನು ಐರಾವತದ ಮೇಲೆ ಕುಳಿತಿದ್ದನು. ಮಹಾಬಾಹು ಮಹಿಷಾಸುರನು ಅವನ ಹೆಗಲ ಮೇಲೆ ಗದೆಯಿಂದ ಏಟು ಕೊಟ್ಟನು. ಇಂದ್ರನು ಎಚ್ಚರವಾಗಿದ್ದು ತನ್ನ ಭಯಂಕರ ವಜ್ರದಿಂದ ದಾನವನ ಗದೆಯನ್ನು ಕೂಡಲೇ ತುಂಡರಿಸಿದನು. ಮತ್ತೆ ಮಹಿಷಾಸುರನನ್ನು ಕೊಲ್ಲಲಿಕ್ಕಾಗಿ ಶೀಘ್ರವಾಗಿ ಮುಂದುವರಿದನು. ಮಹಿಷಾಸುರನು ಅಸಾಧಾರಣ ಕ್ರೋಧಿಯಾಗಿದ್ದನು. ಅವನು ಹೊಳೆಯುವ ಖಡ್ಗವನ್ನು ಎತ್ತಿಕೊಂಡು ಮಹಾಪರಾಕ್ರಮಿ ಇಂದ್ರನ ಎದಿರಾದನು. ಮುಂದುವರಿದ ದೈತ್ಯನು ಇಂದ್ರನೊಡನೆ ಖಡ್ಗಯುದ್ಧವನ್ನು ಮಾಡತೊಡಗಿದನು. ಮತ್ತೆ ಇಬ್ಬರಲ್ಲಿ ಸಮಸ್ತ ಪ್ರಾಣಿಗಳನ್ನು ಭಯಗೊಳಿಸುವ ರೋಮಾಂಚಕರ ಯುದ್ಧವು ಹತ್ತಿಕೊಂಡಿತು. ಬಗೆ ಬಗೆಯ ಆಯುಧಗಳನ್ನು ಪ್ರಯೋಗಿಸುತ್ತಾ ಅವರು ಕಾದಾಡುತ್ತಿದ್ದರು. ಹಿಂದಿನ ಸಮಯದಲ್ಲಿ ಶಂಬರಾಸುರನು ಸಮಸ್ತ ಜಗತ್ತನ್ನು ನಾಶಗೊಳಿಸುವಂತಹ, ಮುನಿಗಳು ಕೂಡ ಕಂಗೆಡಿಸುವಂತಹ ಮಾಯೆಯೊಂದನ್ನು ನಿರ್ಮಿಸಿದ್ದನು. ಮಹಿಷಾಸುರನು ಶೀಘ್ರವಾಗಿ ಅದೇ ಮಾಯೆಯನ್ನು ಪ್ರಯೋಗಿಸಿದನು. ಆ ವಿಚಿತ್ರ ಮಾಯೆಯ ಪ್ರಭಾವದಿಂದ ಅಲ್ಲಿ ಒಟ್ಟಿಗೆ ಕೋಟಿ ಕೋಟಿ ಮಹಿಷಾಸುರರು ಪ್ರಕಟರಾದರು. ರೂಪ ಮತ್ತು ಪರಾಕ್ರಮದಲ್ಲಿ ಎಲ್ಲರೂ ಸಮಾನರಾಗಿ ಕಾಣುತ್ತಿದ್ದರು. ಎಲ್ಲರ ಭುಜಗಳು ಆಯುಧಗಳಿಂದ ಅಲಂಕೃತವಾಗಿದ್ದು ದೇವತೆಗಳ ಸೈನ್ಯದ ಮೇಲೆ ಪ್ರಹಾರ ಮಾಡುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ದೈತ್ಯರು ರಚಿಸಿದ ಆ ಮೋಹಕಾರಿ ಮಾಯೆಯ ಭೀಷಣ ರಚನೆಯನ್ನು ನೋಡಿ ಇಂದ್ರನ ಮನಸ್ಸಿನಲ್ಲಿ ಭಯದಿಂದ ಅತ್ಯಂತ ಗಾಬರಿ ಉಂಟಾಯಿತು. ವರುಣ, ಕುಬೇರ, ಯಮರಾಜ, ಅಗ್ನಿ, ಸೂರ್ಯ, ಚಂದ್ರ ಇವರೆಲ್ಲರ ಮನಸ್ಸಿನಲ್ಲಿಯೂ ಮಹಾ ಭಯ ಉಂಟಾಯಿತು. ತಮ್ಮ ವಿಚಾರ ಶಕ್ತಿಯನ್ನು ಕಳೆದುಕೊಂಡು ದೇವತೆಗಳೆಲ್ಲ ಓಡಿ ಹೋದರು. ಆಗ ಅವರು ದೂರಕ್ಕೆ ಹೋಗಿ ಬ್ರಹ್ಮ, ವಿಷ್ಣು ಮತ್ತು ಶಂಕರ ಇವರನ್ನು ಸ್ಮರಿಸಿದರು. ಸ್ಮರಿಸುತ್ತಲೇ ಅವರು ದೇವತೆಗಳ ಬಳಿಗೆ ಬಂದರು. ಹಂಸ, ಗರುಡ, ವೃಷಭ ಇವುಗಳ ಮೇಲೆ ಅವರು ಆರೂಢರಾಗಿದ್ದರು. ದೇವತೆಗಳನ್ನು ರಕ್ಷಿಸಲಿಕ್ಕಾಗಿ ಅವರು ಕೈಗಳಲ್ಲಿ ಶ್ರೇಷ್ಠ ಆಯುಧಗಳನ್ನು ಧರಿಸಿದ್ದರು. ಮೋಹಗೊಳಿಸುವ ಆ ಅಸುರಿ ಮಾಯೆಯನ್ನು ನೋಡಿ ಭಗವಾನ್ ವಿಷ್ಣುವು ತನ್ನ ಪ್ರಜ್ವಲಿತ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ಆ ಚಕ್ರದ ಪ್ರಚಂಡ ತೇಜದಿಂದ ಮಾಯೆಯ ರಚನೆಯೆಲ್ಲ ಸಮಾಪ್ತವಾಯಿತು. ಆ ಸಮಯದಲ್ಲಿ ಸೃಷ್ಟಿ, ಸ್ಥಿತಿ, ಸಂಹಾರ ಇವುಗಳ ಅಧಿಷ್ಠಾತ್ರರಾದ ಪ್ರಧಾನ ದೇವತೆಗಳು ಅಲ್ಲಿ ಉಪಸ್ಥಿತರಾಗಿದ್ದರು. ಮಹಿಷಾಸುರನು ಅವರನ್ನು ನೋಡಿ ಯುದ್ಧಾಭಿಲಾಷೆಯಿಂದ ಪರಿಘವನ್ನು ಎತ್ತಿಕೊಂಡು ಶೀಘ್ರವಾಗಿ ಮುಂದರಿದನು. ಮಹಾಬಲಶಾಲಿ ಮಹಿಷಾಸುರ, ಅವನ ಸೇನಾಧ್ಯಕ್ಷ ಚಿಕ್ಷುರ, ಉಗ್ರಾಸ್ಯ, ಉಗ್ರವೀರ್ಯ, ಅಸಿಲೋಮ, ತ್ರಿನೇತ್ರ, ಭಾಷ್ಕಲ ಮತ್ತು ಅಂಧಕ ಈ ದಾನವರು ಹಾಗೂ ಇವರಲ್ಲದೆ ಇನ್ನೂ ಬಹಳಷ್ಟು ದೈತ್ಯರು ಯುದ್ಧ ಮಾಡಲು ಹೊರಟರು. ಎಲ್ಲರೂ ಕವಚಗಳನ್ನು ತೊಟ್ಟು ಕೈಗಳಲ್ಲಿ ಧನುಸ್ಸನ್ನು ಧರಿಸಿದ್ದರು. ಅವರು ಉನ್ಮತ್ತರಾಗಿ ರಥದಲ್ಲಿ ಕುಳಿತು ಸಮಸ್ತ ದೇವತೆಗಳನ್ನು ತೋಳಗಳು ಸುಕೋಮಲ ಕರುವನ್ನು ಸುತ್ತುವರಿದಂತೆ ಸುತ್ತುವರಿದರು. ಅನಂತರ ಆ ಸಮಸ್ತ ದಾನವರು ಮದಾಂಧರಾಗಿ ದೇವತೆಗಳ ಮೇಲೆ ಬಾಣಗಳನ್ನು ಮಳೆಗರೆದರು. ದೇವತೆಗಳಿಂದಲೂ ಅದೇ ಪ್ರಕಾರದ ಬಾಣಗಳ ಮಳೆ ಪ್ರಾರಂಭವಾಯಿತು. ಒಬ್ಬರು ಮತ್ತೊಬ್ಬರನ್ನು ಕೊಲ್ಲಲಿಕ್ಕಾಗಿ ಎಲ್ಲರೂ ಸಾಕಷ್ಟು ಪ್ರಯತ್ನಿಸುತ್ತಿದ್ದರು. ಬಳಿಕ ಭಗವಾನ್ ವಿಷ್ಣು ಮತ್ತು ಶಂಕರರೊಡನೆ ಮಹಿಷಾಸುರ ಹಾಗೂ ಅವನ ಪಕ್ಷದ ದಾನವರ ಭಯಂಕರ ಯುದ್ಧವಾಯಿತು. ಸ್ವಲ್ಪ ಸಮಯದ ಬಳಿಕ ಸರ್ವಜ್ಞ ಭಗವಾನ್ ವಿಷ್ಣು, ಶಂಕರ, ಬ್ರಹ್ಮ ಇವರು ತಮ್ಮ ತಮ್ಮ ಲೋಕಗಳಿಗೆ ಮರಳಿ ಹೊರಟು ಹೋದರು.
ಮಹಾಬಲಿ ಇಂದ್ರನು ಕೈಯಲ್ಲಿ ವಜ್ರವನ್ನು ಹಿಡಿದುಕೊಂಡು ರಣಾಂಗಣದಲ್ಲಿ ಸಿದ್ಧನಾಗಿ ನಿಂತಿದ್ದನು. ವರುಣನು ಶಕ್ತಿಯನ್ನು ಧರಿಸಿಕೊಂಡು ಯುದ್ಧದಲ್ಲಿ ದೇವೇಂದ್ರನಿಗೆ ಸಹಾಯಕನಾಗಿದ್ದನು. ಯಮರಾಜನು ಕೂಡ ದಂಡವನ್ನು ಹಿಡಿದುಕೊಂಡು ಯುದ್ಧಕ್ಕಾಗಿ ಪ್ರಯತ್ನಶೀಲನಾದನು. ಅಗ್ನಿದೇವನು ಶಕ್ತಿಯನ್ನು ಹಿಡಿದುಕೊಂಡು ಯುದ್ಧದಲ್ಲಿ ಸಹಕರಿಸಲು ಪ್ರಾರಂಭಿಸಿದನು. ಕುಬೇರನು ಸ್ವೇಚ್ಛೆಯಿಂದ ಯುದ್ಧಕ್ಕಾಗಿ ಪ್ರಯತ್ನಶೀಲನಾದನು. ಯುದ್ಧ ಮಾಡಲಿಕ್ಕಾಗಿ ಅವರು ಮನಸ್ಸಿನಲ್ಲಿ ನಿಶ್ಚಯಿಸಿದರು. ನಕ್ಷತ್ರಗಳ ನಾಯಕ ಚಂದ್ರ ಮತ್ತು ಭಗವಾನ್ ಸೂರ್ಯರು ಒಟ್ಟಿಗೆ ಬಂದು ಯುದ್ಧ ಮಾಡಲು ನಿಂತುಕೊಂಡರು. ದೈತ್ಯವರ ಮಹಿಷಾಸುರನನ್ನು ನೋಡಿ ಕಾದಾಟಕ್ಕಾಗಿ ಅವರು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದರು. ಅಷ್ಟರಲ್ಲಿ ದಾನವಿ ಸೈನ್ಯವು ಎದುರಾಯಿತು. ಪ್ರತಿಯೊಬ್ಬ ಸೈನಿಕರು ಕ್ರೋಧಗೊಂಡು ಬಾಣಗಳನ್ನು ಸುರಿಸಲು ತತ್ಪರರಾಗಿದ್ದರು. ಆ ಬಾಣಗಳು ಕ್ರೂರ ಸರ್ಪಗಳಂತೆ ಕಂಡುಬರುತ್ತಿದ್ದವು. ಸೇನೆಯ ನಡುವೆ ಆ ದಾನವ ರಾಜನು ಕೋಣನ ರೂಪದಿಂದ ಉಪಸ್ಥಿತನಾಗಿದ್ದನು. ಇಕ್ಕೆಡೆಗಳಲ್ಲಿ ಭೀಷಣ ಗರ್ಜನೆ ಪ್ರಾರಂಭವಾಯಿತು. ಹಾಗೂ ದೇವದಾನವರ ಸೈನ್ಯದಲ್ಲಿ ಅತ್ಯಂತ ಭಯಂಕರ ಸಂಗ್ರಾಮ ನಡೆಯಿತು. ಆಗ ಅವರ ಧನುಷ್ಠಂಕಾರ, ಚಪ್ಪಾಳೆ ಇವುಗಳ ಶಬ್ದವು ಮೇಘ ಗರ್ಜನೆಯಂತಿತ್ತು. ಮಹಾಬಲಿ ಮಹಿಷಾಸುರನು ದುರಭಿಮಾನದಿಂದ ಉನ್ಮತ್ತನಾಗಿದ್ದನು. ಅವನು ಕೊಂಬುಗಳಿಂದ ಪರ್ವತಗಳನ್ನು ಎಸೆಯಲು ಪ್ರಾರಂಭಿಸಿದನು. ಅವನು ಎಸೆದ ಕಲ್ಲು ಬಂಡೆಗಳಿಂದ ದೇವತೆಗಳು ಗಾಯಗೊಂಡರು. ಆ ದೈತ್ಯನು ಭಾರಿ ಅದ್ಭುತ ಪ್ರಾಣಿಯಾಗಿದ್ದನು. ಅವನ ಸರ್ವಾಂಗದಲ್ಲಿ ಕ್ರೋಧವೇ ತುಂಬಿತ್ತು. ಅವನ ಗೊರಸುಗಳ ಆಘಾತದಿಂದ ಬಾಲವನ್ನು ಬೀಸುವುದರಿಂದ ಅನೇಕ ದೇವತೆಗಳನ್ನು ಕೊಂದು ಹಾಕಿದನು. ಆಗ ಕದನಕ್ಕೆ ಸೇರಿದ್ದ ಎಲ್ಲ ದೇವತೆಗಳು, ಗಂಧರ್ವರು ಅತ್ಯಂತ ಭಯಗೊಂಡರು. ಮಹಿಷಾಸುರನ ಈ ಪರಾಕ್ರಮವನ್ನು ನೋಡಿ ಇಂದ್ರನ ಕಾಲುಗಳು ಹಿಂದೆಗೆದವು. ಅವನು ಯುದ್ಧರಂಗದಿಂದ ಹೊರಟು ಓಡತೊಡಗಿದನು. ಶಚೀಪತಿ ಇಂದ್ರನು ಓಡಿ ಹೋದಾಗ ವರುಣ, ಕುಬೇರ, ಯಮ ಎಲ್ಲರೂ ಭಯದಿಂದ ವಿಚಲಿತರಾದರು. ವಿಜಯಿಯಾದ ಮಹಿಷಾಸುರನು ತನ್ನ ಅರಮನೆಗಾಗಿ ಪಯಣಿಸಿದನು. ಮಹಿಷಾಸುರನು ಇಂದ್ರನ ಐರಾವತ, ಕಾಮಧೇನು, ಉಚ್ಚೈಶ್ರವಸ್ಸು ಇವುಗಳನ್ನು ತನ್ನ ಅಧಿಕಾರಕ್ಕೆ ತೆಗೆದುಕೊಂಡನು. ಮತ್ತೆ ಸೈನ್ಯದೊಂದಿಗೆ ಈಗಲೇ ಸ್ವರ್ಗವನ್ನು ಆಕ್ರಮಿಸುವ ವಿಚಾರ ಅವನ ಮನಸ್ಸಿಗೆ ಬಂತು. ಆಗ ದೇವತೆಗಳೆಲ್ಲ ಭಯದಿಂದ ಕಾತರರಾಗಿ ಎಲ್ಲೆಲ್ಲೋ ಅಡಗಿಕೊಂಡಿದ್ದರು. ದೇವಲೋಕವು ಬರಿದಾಗಿತ್ತು. ಮಹಿಷಾಸುರನು ಕೂಡಲೇ ಅಲ್ಲಿಗೆ ಹೋಗಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು. ಅವನು ಸ್ವತಃ ದೇವರಾಜನ ದಿವ್ಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡನು. ದೇವತೆಗಳ ಸ್ಥಾನಗಳಲ್ಲಿ ದಾನವರು ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದನು. ಈ ಪ್ರಕಾರ ಪೂರ್ಣ 100 ವರ್ಷಗಳವರೆಗೆ ಅತ್ಯಂತ ಭಯಂಕರ ಯುದ್ಧ ಮಾಡಿದ ಬಳಿಕ ಮಹಾಭಿಮಾನಿ ಮಹಿಷಾಸುರನು ಇಂದ್ರನ ಪದವಿಯನ್ನು ಪಡೆಯಲು ಸಫಲನಾದನು. ಅವನ ಈ ಭೀಷಣ ಪ್ರಯತ್ನದಿಂದ ಸಮಸ್ತ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಪರ್ವತಗಳ ಗುಹೆಗಳಲ್ಲಿ ಅನೇಕ ವರ್ಷಗಳವರೆಗೆ ಅಲೆಯುತ್ತಿದ್ದರು. ಇಂತಹ ಭಯಾನಕ ಸ್ಥಿತಿಯಲ್ಲಿ ಅವರಿಗೆ ಮಹಾಕ್ಲೇಶಗಳನ್ನು ಅನುಭವಿಸಬೇಕಾಯಿತು. ರಾಜನೇ, ನಿರಂತರ ದುಃಖವನ್ನು ಸಹಿಸುವುದರಿಂದ ದೇವತೆಗಳ ಸಾಹಸವು ಕಳೆದುಕೊಂಡಾಗ ಅವರೆಲ್ಲರೂ ಸೇರಿ ಪುನಃ ಬ್ರಹ್ಮದೇವರಿಗೆ ಶರಣಾದರು. ಏಕೆಂದರೆ ಪ್ರಜೆಯ ಎಲ್ಲ ಭಾರವು ಚತುರ್ಮುಖ ಬ್ರಹ್ಮದೇವರ ಮೇಲೆ ಇರುತ್ತದೆ. ಅವರ ರೂಪ ರಾಜಸಿಕವಾಗಿದೆ. ಆಗ ಅವರು ಕಮಲಾಸನದಲ್ಲಿ ಕುಳಿತು ವೇದಗಳನ್ನು ರಚಿಸುತ್ತಿದ್ದರು. ಅವರ ವಿಗ್ರಹದಿಂದಲೇ ಪ್ರಕಟರಾದ ಮರೀಚಿ ಆದಿ ಪ್ರಮುಖ ಮುನಿಗಳು ಸಂಪೂರ್ಣ ವೇದಗಳಲ್ಲಿ ಪಾರಂಗತ ಮತ್ತು ಶಾಂತ ಸ್ವಭಾವ ಹೊಂದಿ ಬ್ರಹ್ಮದೇವರ ಸೇವೆಯನ್ನು ಮಾಡುತ್ತಿದ್ದರು. ಸಿದ್ಧ, ಚಾರಣ, ಗಂಧರ್ವ, ಕಿನ್ನರ, ಪನ್ನಗ, ಉರಗ ಇವರೆಲ್ಲರೂ ಆ ದೇವಾಧಿದೇವ ಜಗದ್ಗುರುವಿನ ಸ್ತುತಿಯಲ್ಲಿ ತೊಡಗಿದ್ದರು. ದೇವತೆಗಳು ಹೇಳಿದರು, ಸಮಸ್ತ ದುಃಖಗಳನ್ನು ದೂರಗೊಳಿಸುವ ಆತ್ಮಯೋನಿ ಬ್ರಹ್ಮದೇವರೇ, ಈಗ ದೇವತೆಗಳೆಲ್ಲರೂ ಸಂಗ್ರಾಮದಲ್ಲಿ ದಾನವರಾಜ ಮಹಿಷಾಸುರನಿಂದ ಪರಾಜಿತರಾಗಿ ಪರ್ವತದ ಗುಹೆಗಳಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ. ಸ್ಥಾನಚ್ಯುತನಾದ್ದರಿಂದ ಅವರು ಮಹಾ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ಇಂತಹ ದಯನೀಯ ಸ್ಥಿತಿಯನ್ನು ಕಂಡು ನೀವು ಕೂಡ ದಯಮಾಡದಿರುವುದು ಎಂತಹ ವಿಚಿತ್ರವಾಗಿದೆ. 100 ಅಪರಾಧ ಮಾಡಿದರೂ ಶರಣು ಬಂದಿರುವ ಪುತ್ರರನ್ನು ತ್ಯಜಿಸಿ ನಿರ್ಲೋಭಿ ತಂದೆಯು ಅವರು ಅಧೋಗತಿಯಲ್ಲೇ ಇರಲು ಸ್ವೀಕರಿಸುವನೇನು? ಎಂದಿಗೂ ಇಲ್ಲ. ಇಂದು ದೈತ್ಯರು ಸತಾಯಿಸಿದ್ದರಿಂದ ಸಮಸ್ತ ದೇವತೆಗಳಾದ ನಾವು ದೀನತೆಯಿಂದ ನಿಮ್ಮಲ್ಲಿ ಶರಣಾಗಿರುವೆವು. ಈಗಲೂ ನಿಮಗೆ ಉಪೇಕ್ಷೆ ದೃಷ್ಟಿಯೇ ಇದೆಯಲ್ಲ. ಈಗ ಮಹಿಷಾಸುರನು
ಸ್ವರ್ಗ ಮತ್ತು ಭೂಮಂಡಲದ ರಾಜ್ಯವನ್ನು ಅನುಭವಿಸುತ್ತಿದ್ದಾನೆ. ಬ್ರಾಹ್ಮಣರಿಂದ ಯಜ್ಞಗಳಲ್ಲಿ ಸರ್ವೋತ್ತಮ ಭಾಗ ಅವನಿಗೆ ಸಿಗುತ್ತದೆ. ದೇವ ವೃಕ್ಷಗಳಲ್ಲಿ ಶ್ರೇಷ್ಠವಾದ ಪಾರಿಜಾತದ ಪುಷ್ಪಗಳು ಅವನಿಗೆ ಸುಲಭವಾಗಿವೆ. ಆ ನೀಚನು ಸಮುದ್ರದ ಅಭಿನ್ನ ನಿಧಿ ಕಾಮಧೇನುವಿನಿಂದ ಸ್ವತಃ ಲಾಭ ಪಡೆಯುತ್ತಿದ್ದಾನೆ. ದೇವೇಶನೇ, ನಾವು ಎಷ್ಟೊಂದು ವರ್ಣಿಸಬಲ್ಲೆವು. ತಾವು ಸರ್ವಜ್ಞಾನ ಸಂಪನ್ನರಾಗಿರುವಿರಿ. ಮಹಿಷಾಸುರನ ಎಲ್ಲ ವೃತ್ತಾಂತ ನಿಮಗೆ ತಿಳಿದೇ ಇದೆ. ಆದ್ದರಿಂದ ವಿಭೋ, ನಾವೆಲ್ಲರೂ ನಿಮ್ಮ ಚರಣಗಳಲ್ಲಿ ತಲೆಬಾಗಿರುವೆವು. ವಿಭೋ, ಮಹಿಷಾಸುರನು ಅವಶ್ಯವಾಗಿ ಮಹಾ ನೀಚನಾಗಿದ್ದಾನೆ. ಅವನಿಂದ ನಿರಂತರ ನಿಂದಿತ ಕಾರ್ಯಗಳು ನಡೆಯುತ್ತಾ ಇವೆ. ಬಗೆ ಬಗೆಯ ಘೃಣಿತ ಕರ್ಮಗಳಲ್ಲಿ ಅವನು ನಿರತನಾಗಿರುತ್ತಾನೆ. ದೇವತೆಗಳು ಹೋದಲ್ಲೆಲ್ಲ ಅವನು ಅವರಿಗೆ ಕಷ್ಟಗಳನ್ನು ಕೊಡುತ್ತಾ ಇರುತ್ತಾನೆ. ದೇವೇಶನೇ, ದೇವತೆಗಳಾದ ನಮ್ಮೆಲ್ಲರ ರಕ್ಷಕನು ನೀವೇ ಆಗಿರುವಿರಿ. ನಮ್ಮನ್ನು ಕಲ್ಯಾಣ ಭಾಗಿಗಳಾಗಿಸುವ ಕೃಪೆ ಮಾಡಿರಿ. ತಾವು ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠರಾಗಿರುವಿರಿ. ಎಲ್ಲರ ಸೃಷ್ಟಿ ನಿಮ್ಮನ್ನೇ ಅವಲಂಬಿಸಿದೆ. ನೀವು ಆದಿಪುರುಷರು ಹಾಗೂ ಮಂಗಲಮಯರಾಗಿರುವಿರಿ. ನಿಮ್ಮಲ್ಲಿ ಅನಂತ ತೇಜವು ತುಂಬಿಕೊಂಡಿದೆ. ಎಲ್ಲರಿಗೆ ಶಾಂತಿ ಪ್ರದಾನ ಮಾಡುವುದು ನಿಮ್ಮ ಸ್ವಭಾವವೇ ಆಗಿದೆ. ದೇವತೆಗಳಾದ ನಾವೆಲ್ಲರೂ ಉಜ್ವಲಿತ ದಾಮಾನಲದಂತಹ ಸಂತಾಪದಿಂದ ಬೇಯುತ್ತಿದ್ದೇವೆ. ನೀವು ನಮಗೆ ಶರಣು ಕರುಣಿಸದಿದ್ದರೆ ನಿಮ್ಮಂತಹ ಸರ್ವ ಸಮರ್ಥ ಪ್ರಭುವನ್ನು ಬಿಟ್ಟು ನಾವು ಬೇರೆ ಯಾರಿಗೆ ಶರಣು ಹೋಗುವುದು? ವ್ಯಾಸರು ಹೇಳುತ್ತಾರೆ, ಹೀಗೆ ಸ್ತುತಿಸಿ ಸಮಸ್ತ ದೇವತೆಗಳು ಕೈಜೋಡಿಸಿಕೊಂಡು ಪ್ರಜಾಪತಿ ಬ್ರಹ್ಮದೇವರಿಗೆ ನಮಸ್ಕರಿಸತೊಡಗಿದರು. ಅವರ ಮುಖಗಳಲ್ಲಿ ಉದಾಸೀನತೆ ಆವರಿಸಿತ್ತು. ಆಗ ಅವರು ಪೀಡೆಯನ್ನು ಅನುಭವಿಸುತ್ತಿದ್ದರು. ದುಃಖಿತರಾದ ಅವರನ್ನು ನೋಡಿ ಲೋಕಪಿತಾಮಹ ಬ್ರಹ್ಮದೇವರು ಮಧುರ ವಾಣಿಯಿಂದ ದೇವತೆಗಳಿಗೆ ಸುಖವನ್ನು ಕರುಣಿಸುವರೋ ಎಂಬಂತೆ ನುಡಿಯತೊಡಗಿದರು. ಬ್ರಹ್ಮದೇವರು ಹೇಳುತ್ತಾರೆ, ದೇವತೆಗಳಿರ, ನಾನೇನು ಮಾಡಲಿ? ಮಹಿಷಾಸುರನಿಗೆ ವರದ ಅಭಿಮಾನವಿದೆ. ಅವನನ್ನು ಯಾರಾದರೂ ಸ್ತ್ರೀಯೇ ಕೊಲ್ಲಬಲ್ಲಳು, ಪುರುಷರು ಕೊಲ್ಲಲಾರರು. ಇಂತಹ ಸ್ಥಿತಿಯಲ್ಲಿ ನಾನೇನು ಮಾಡಬಹುದು? ಆದ್ದರಿಂದ ದೇವತೆಗಳಿರ, ನಾವೆಲ್ಲರೂ ಶ್ರೇಷ್ಠ ಕೈಲಾಸಕ್ಕೆ ಹೋಗುವ. ಅಲ್ಲಿ ಸಮಸ್ತ ಕಾರ್ಯಗಳ ವಿಶೇಷಜ್ಞ ಭಗವಾನ್ ಶಂಕರನು ವಿರಾಜಿಸುತ್ತಿರುವನು. ಅವನನ್ನು ನಮ್ಮ ಅಗ್ರೇಸರನನ್ನಾಗಿಸಿಕೊಂಡು ನಾವು ಭಗವಾನ್ ವಿಷ್ಣುವಿರುವ ವೈಕುಂಠಕ್ಕೆ ಹೋಗುವ. ಅವರನ್ನು ಕಂಡು ದೇವತೆಗಳ ಕಾರ್ಯದ ವಿಷಯದಲ್ಲಿ ವಿಶೇಷವಾಗಿ ವಿಚಾರ ಮಾಡಲಾಗುವುದು. ಹೀಗೆ ಹೇಳಿ ಬ್ರಹ್ಮದೇವರು ಹಂಸವನ್ನೇರಿ ದೇವತೆಗಳೊಂದಿಗೆ ಕೈಲಾಸದ ಕಡೆಗೆ ಹೊರಟರು. ಬ್ರಹ್ಮದೇವರು ಬರುವ ಮೊದಲೇ ಧ್ಯಾನದಿಂದ ಅವರು ಬರುವ ಸೂಚನೆಯನ್ನು ಭಗವಾನ್ ಶಂಕರನು ಅರಿತಿದ್ದನು. ಬ್ರಹ್ಮದೇವರು ದೇವತೆಗಳೊಂದಿಗೆ ಬರುತ್ತಿದ್ದಾರೆ ಎಂದು ತಿಳಿದು ತನ್ನ ಭವನದಿಂದ ಹೊರಗೆ ಬಂದನು. ಇಬ್ಬರೂ ಮಹಾನುಭಾವರ ಸಾಕ್ಷಾತ್ಕಾರವಾಯಿತು. ಪರಸ್ಪರ ಪ್ರಣಾಮ ಆಶೀರ್ವಾದಗಳಾದವು. ದೇವತೆಗಳೆಲ್ಲರೂ ಶಂಕರನ ಚರಣಗಳಲ್ಲಿ ಶಿರವನ್ನು ಬಾಗಿದರು. ಇಬ್ಬರು ಮಹಾನುಭಾವರು ಸಂತೋಷದಿಂದ ಭೆಟ್ಟಿಯಾದರು. ಗಿರಿಜಾಪತಿ ಭಗವಾನ್ ಶಂಕರನು ಎಲ್ಲ ದೇವತೆಗಳಿಗೆ ಕುಳಿತುಕೊಳ್ಳಲು ಬೇರೆ ಬೇರೆ ಆಸನಗಳನ್ನು ನೀಡಿದನು. ದೇವತೆಗಳು ಆಸೀನರಾದ ಬಳಿಕ ಭಗವಾನ್ ಶಂಕರನು ತನ್ನ ಆಸನದಲ್ಲಿ ಕುಳಿತನು. ಬ್ರಹ್ಮದೇವರಲ್ಲಿ ಕುಶಲವನ್ನು ಕೇಳಿ ದೇವತೆಗಳು ಕೈಲಾಸಕ್ಕೆ ಬಂದಿರುವ ಕಾರಣವನ್ನು ಕೇಳಿದನು. ಭಗವಾನ್ ಶಂಕರನು ಕೇಳುತ್ತಾನೆ, ಬ್ರಹ್ಮದೇವರೇ, ಯಾವ ಪ್ರಯೋಜನದಿಂದ ತಾವು ಇಂದ್ರಾದಿ ಸಮಸ್ತ ದೇವತೆಗಳನ್ನು ಕರೆದುಕೊಂಡು ಇಲ್ಲಿ ಬರುವ ಕಷ್ಟವನ್ನು ಮಾಡಿದಿರಿ? ಮಹಾನುಭಾವರೇ, ತಾವು ಬಂದ ಕಾರಣವನ್ನು ಅವಶ್ಯವಾಗಿ ಪ್ರಕಟಿಸಿರಿ. ಬ್ರಹ್ಮದೇವರು ಹೇಳಿದರು, ಸುರೇಶನೇ, ಸ್ವರ್ಗದಲ್ಲಿ ವಾಸಿಸುವ ಈ ಇಂದ್ರಾದಿ ದೇವತೆಗಳಿಗೆ ಮಹಿಷಾಸುರನು ಭಾರೀ ಕಷ್ಟವನ್ನು ಕೊಡುತ್ತಿರುವನು. ಅವನ ಭಯದಿಂದ ಹೆದರಿ ಈ ಬಡಪಾಯಿಗಳು ಪರ್ವತಗಳ ತಪ್ಪಲುಗಳಲ್ಲಿ ತಿರುಗಾಡುತ್ತಿರುವರು. ಮಹಿಷಾಸುರ ಮತ್ತು ಇತರ ಬಹಳಷ್ಟು ದೈತ್ಯರು ದೇವತೆಗಳಲ್ಲಿ ಶತ್ರುತ್ವವನ್ನು ಗಿರಿಸಿಕೊಂಡಿರುವರು. ಈಗ ಯಜ್ಞದಲ್ಲಿ ಅವರಿಗೆ ಭಾಗ ಸಿಗುತ್ತದೆ. ಆದ್ದರಿಂದ ಅವರಿಂದ ಪೀಡಿತರಾಗಿ ಈ ಲೋಕಪಾಲಕರೆಲ್ಲರೂ ನಿನಗೆ ಶರಣು ಬಂದಿರುವರು. ಶಂಭೋ, ಇದೇ ಗುರುತರ ಕಾರ್ಯಕ್ಕಾಗಿ ನನ್ನೊಂದಿಗೆ ಈ ದೇವತೆಗಳು ನಿಮ್ಮ ಭವನಕ್ಕೆ ಬಂದಿರುವರು. ಸುರೇಶ್ವರನೇ, ಈಗ ಇವರ ಕಾರ್ಯದ ಕುರಿತು ಉಚಿತವಾದ ವ್ಯವಸ್ಥೆ ಮಾಡುವ ಕೃಪೆ ಮಾಡು. ಏಕೆಂದರೆ ಭೂತಭಾವನನೇ, ಸಮಸ್ತ ದೇವತೆಗಳ ಕಾರ್ಯಭಾರವು ನಿನ್ನ ಮೇಲೆಯೇ ಇದೆ. ವ್ಯಾಸರು ಹೇಳುತ್ತಾರೆ,
ಬ್ರಹ್ಮದೇವರ ವಚನವನ್ನು ಕೇಳಿ ಭಗವಾನ್ ಶಂಕರನ ಮುಖದಲ್ಲಿ ಮುಗುಳ್ನಗೆ ಮಿಂಚಿತು. ಅತ್ಯಂತ ಮಧುರ ವಾಣಿಯಿಂದ ಅವನು ಬ್ರಹ್ಮದೇವರಲ್ಲಿ ನುಡಿಯತೊಡಗಿದನು. ಭಗವಾನ್ ಶಂಕರನು ಹೇಳುತ್ತಾನೆ, ವಿಭೋ, ಇದೆಲ್ಲವೂ ನಿಮ್ಮದೇ ತಂತ್ರವಾಗಿದೆ. ನೀವೇ ಅಲ್ಲವೇ ಅವನಿಗೆ ವರವನ್ನು ಕೊಟ್ಟಿರುವಿರಿ. ಇದರಿಂದ ಮಿಗಿಲಾದ ದೇವತೆಗಳಿಗೆ ಅನಿಷ್ಟಪ್ರದ ಕಾರ್ಯವು ಬೇರೆ ಯಾವುದಿರಬಲ್ಲದು. ನಿಮ್ಮ ವರದ ಪ್ರಭಾವದಿಂದಲೇ ಮಹಿಷಾಸುರನಲ್ಲಿ ಇಂತಹ ಅಸೀಮ ಶಕ್ತಿಯು ಬಂದು ಎಲ್ಲ ದೇವತೆಗಳನ್ನು ಭಯಪಡಿಸುತ್ತಿರುವನು. ಅಭಿಮಾನದಿಂದ ಉನ್ಮತ್ತನಾದ ಈ ದಾನವನನ್ನು ಕೊಲ್ಲಬಲ್ಲ ಯೋಗ್ಯ ಸ್ತ್ರೀಯು ಯಾರು ತಾನೇ ಇರಬಲ್ಲಳು? ಸಂಗ್ರಾಮದಲ್ಲಿ ಕಾಲಿಡಲು ನನ್ನ ಪತ್ನಿಯಾಗಲಿ ನಿಮ್ಮ ಪತ್ನಿಯಾಗಲಿ ಯೋಗ್ಯರಲ್ಲ. ಮಹಾಭಾಗ್ಯವತಿಯರಾದ ಆ ದೇವಿಯರು ಯುದ್ಧಕ್ಕಾಗಿ ಹೋದರು ಯುದ್ಧದಲ್ಲಿ ಹೇಗೆ ಸಫಲತೆಯನ್ನು ಪಡೆಯಬಲ್ಲರು? ಮಹಾಭಾಗ ಇಂದ್ರಾಣಿಯು ಯುದ್ಧ ಕಲೆಯಲ್ಲಿ ಅನಭಿಜ್ಞಳಾಗಿರುವಳು. ಹಾಗಿರುವಾಗ ಈ ಮದೋನ್ಮತ್ತ ದುಷ್ಟ ದಾನವನನ್ನು ಕೊಲ್ಲಬಲ್ಲ ಶಕ್ತಿಯು ಬೇರೆ ಯಾವ ಸ್ತ್ರೀಯಲ್ಲಿ ಇರಬಲ್ಲದು? ಆದ್ದರಿಂದ ನಾವೆಲ್ಲರೂ ಈಗಲೇ ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಿ ಅವನನ್ನು ಸ್ತುತಿಸಿ ದೇವತೆಗಳ ಕಾರ್ಯವನ್ನು ನೆರವೇರಿಸಲು ಪದೇ ಪದೇ ಪ್ರೇರೇಪಿಸಬೇಕೆಂಬ ವಿಚಾರ ನನ್ನ ಮನಸ್ಸಿನಲ್ಲಿ ಹೊಳೆದಿದೆ. ಏಕೆಂದರೆ ಸಮಸ್ತ ಕಾರ್ಯಗಳನ್ನು ಸಿದ್ಧಗೊಳಿಸಬಲ್ಲ ಬುದ್ಧಿವಂತರಲ್ಲಿ ಅವನ ಸ್ಥಾನ ಸರ್ವಪ್ರಥಮವಾಗಿದೆ. ಅವನನ್ನು ಕಂಡು ಕಾರ್ಯದ ಕುರಿತು ವಿಚಾರ ಮಾಡುವುದು ಸರಿಯಾಗಬಹುದು. ಅವನು ಯಾವುದಾದರೂ ಉಪಾಯದಿಂದ ಅಥವಾ ಬುದ್ಧಿಯಿಂದ ಕಾರ್ಯ ಸಿದ್ಧವಾಗುವ ಸಾಧನೆಯನ್ನು ಪ್ರಸ್ತುತಪಡಿಸುವನು. ವ್ಯಾಸರು ಹೇಳುತ್ತಾರೆ, ಭಗವಾನ್ ಶಂಕರನ ಮಾತನ್ನು ಕೇಳಿ ಬ್ರಹ್ಮಾದಿ ಸಮಸ್ತ ಪ್ರಧಾನ ದೇವತೆಗಳು ಅದನ್ನು ಅನುಮೋದಿಸಿದರು. ಕೂಡಲೇ ಹೋಗಲಿಕ್ಕಾಗಿ ಎಲ್ಲರೂ ಹೊರಟರು. ಭಗವಾನ್ ಶಂಕರನು ಜೊತೆಗೂಡಿದನು. ತಮ್ಮ ತಮ್ಮ ವಾಹನಗಳನ್ನೇರಿ ಅವರು ವೈಕುಂಠಕ್ಕೆ ನಡೆದರು. ಆಗ ಕಾರ್ಯದಲ್ಲಿ ಸಫಲತೆಯನ್ನು ಕೊಡುವ ಅನೇಕ ಶುಭ ಶಕುನಗಳನ್ನು ಅವರು ನೋಡಿದರು. ಶುಭ ಸೂಚನೆಯನ್ನು ಕೊಡುವ ಕಲ್ಯಾಣಮಯ ವಾಯು ಉತ್ತಮ ಸುಗಂಧವನ್ನು ಹರಡುತ್ತಾ ಬೀಸತೊಡಗಿದನು. ದಾರಿಯಲ್ಲಿ ಹೋಗುತ್ತಿರುವಾಗ ಅಲ್ಲಲ್ಲಿ ಪವಿತ್ರ ಪಕ್ಷಿಗಳು ಉತ್ತಮವಾಗಿ ನುಡಿಯುತ್ತಿದ್ದವು. ಆಕಾಶ ನಿರ್ಮಲವಾಗಿತ್ತು. ದಿಕ್ಕುಗಳು ಸ್ವಚ್ಛವಾದವು. ಈ ಪ್ರಕಾರ ದೇವತೆಗಳ ಯಾತ್ರೆಯಲ್ಲಿ ಎಲ್ಲ ಶುಭಯೋಗಗಳು ಸುಲಭವಾದಂತೆ ಕಾಣುತ್ತಿತ್ತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.